ಸೊ ಈ ಒಂದು ವಿಡಿಯೋನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಬರುವಂತ ತುಂಬಾ ಇಂಪಾರ್ಟೆಂಟ್ ಮತ್ತೆ ಕನ್ಫ್ಯೂಷನ್ ಆಗುವಂತ ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಯಾವ್ದು, ಅದಕ್ಕೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. 11th question. From the following particulars of Mr. Akshay, compute his gross total income for the assessment year 2022-23 if he is resident and ordinary resident, resident but not ordinary resident, non-resident. First point, interest on UK government securities, 1/3 of which received in India, rupees 30,000. Second point, income from profession in Norway, received there, the profession was set up in India, rupees 20,000. Third point, income earned from a business in Uganda, the business is controlled from Delhi, within bracket, rupees 20,000 is received in India, rupees 80,000. Fourth point, profit from a business in Goa, the business is wholly controlled and managed from Portugal, and the whole profit are received in France, rupees 1 lakh. Fifth point, interest on German development bonds, rupees 50,000, within bracket, 2/5 is received in India. Sixth one, income from agriculture in Spain, within bracket, received there, but later on rupees 50,000 remitted to India, rupees 1,50,000. First point, interest on UK government securities, 1/3 of which received in India, rupees 30,000. So sentence na flip ಮಾಡೋಣ. ಸೊ ಇಲ್ಲಿ ಇಂಟ್ರೆಸ್ಟ್ ಅರ್ನ್ ಆಗ್ತಾ ಇರೋದು ಬಂದು UK ನಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು UK ನಲ್ಲಿ ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗ ಫಸ್ಟ್ ಪರ್ಸನ್ಗೆ ಫುಲ್ ಅಮೌಂಟ್ ಮೆನ್ಷನ್ ಮಾಡ್ತೀವಿ 30,000. ನೆಕ್ಸ್ಟ್ ಅದಾದ್ಮೇಲಿಂದ ಕಮ್ ಆದ್ಮೇಲೆ ಸೊ 1/3 ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಸೊ 30,000 ಅಲ್ಲಿ 1/3 ಅಂದ್ರೆ 10,000 ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ 10,000 ಬಂದು 3 ಜನಕ್ಕೆ ಮೆನ್ಷನ್ ಮಾಡಬೇಕು. ಸೊ ಆಲ್ರೆಡಿ ಫಸ್ಟ್ ಒನ್ಗೆ ಸೊ ಫುಲ್ ಅಮೌಂಟ್ ಮೆನ್ಷನ್ ಮಾಡಿದೀವಿ, ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ಗೆ 10,000 ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ನಾರ್ವೆ, ರಿಸೀವ್ಡ್ ದೇರ್, ದ ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ, rupees 20,000. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ನಾರ್ವೆ, ರಿಸೀವ್ ಆಗ್ತಾ ಇರೋದು ಅಲ್ಲೇನೆ, ಬಟ್ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿದೆ. ಸೊ ಸೆಟಪ್ ಅಂದ್ರೂ ಒಂದೇ, ಕಂಟ್ರೋಲ್ ಅಂದ್ರೂ ಒಂದೇ. ಸೊ ಇಲ್ಲಿ ಇಂಡಿಯಾದಲ್ಲಿ ಕಂಟ್ರೋಲ್ ಇರೋದ್ರಿಂದ ಸೊ ಫಸ್ಟ್ 2 ಪರ್ಸನ್ಸ್ಗೆ ನಾವು ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ 20,000. ಸೊ ಲಾಸ್ಟ್ ಒನ್ಗೆ ನಿಲ್ ಆಗುತ್ತೆ. ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಉಗಾಂಡ, ದ ಬಿಸ್ನೆಸ್ ಈಸ್ ಕಂಟ್ರೋಲ್ ಫ್ರಮ್ ಡೆಲ್ಲಿ, rupees 20,000 ರಿಸೀವ್ಡ್ ಇನ್ ಇಂಡಿಯಾ, ಸೊ ಟೋಟಲ್ ಅಮೌಂಟ್ rupees 80,000. ಸೊ ಸೆಂಟೆನ್ಸ್ ನ ಸ್ಪ್ಲಿಟ್ ಮಾಡೋಣ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಉಗಾಂಡದಲ್ಲಿ, ಕಂಟ್ರೋಲ್ ಬಂದು ಡೆಲ್ಲಿನಲ್ಲಿದೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಯಾವಾಗ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ, ಸೊ ಫಸ್ಟ್ 2 ಪರ್ಸನ್ಸ್ಗೆ ನಾವು ಫುಲ್ ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ 80,000. ಸೊ ಇವಾಗ ಬ್ರಾಕೆಟ್ ಅಲ್ಲಿ ಇರೋದು ಓದೋಣ. ಸೊ 20,000 ಈಸ್ ರಿಸೀವ್ಡ್ ಇನ್ ಇಂಡಿಯಾ. ಸೊ 80,000 ಅಲ್ಲಿ ಸೊ 20,000 ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ 20,000 ಬಂದು 3 ಜನಕ್ಕೆ ಮೆನ್ಷನ್ ಮಾಡಬೇಕು. ಬಟ್ ಆಲ್ರೆಡಿ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಹಾಗಾಗಿ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 20,000 ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್, ಸೊ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಗೋವಾ, ದ ಬಿಸ್ನೆಸ್ ಈಸ್ ಹೋಲಿ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ ಫ್ರಮ್ ಪೋರ್ಚುಗಲ್, ಅಂಡ್ ದ ಹೋಲ್ ಪ್ರಾಫಿಟ್ ಆರ್ ರಿಸೀವ್ಡ್ ಇನ್ ಫ್ರಾನ್ಸ್, rupees 1 lakh. ಸೊ ಇಲ್ಲಿ ಸೊ ಸೆಂಟೆನ್ಸ್ ನ ಸ್ಪ್ಲಿಟ್ ಮಾಡೋಣ. ಸೊ ಫಸ್ಟ್ ಅಲ್ಲಿ ಹೇಳ್ತಾರೆ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಗೋವಾ. ಓಕೆ, ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ. ಸೊ ಹಂಗಾಗಿ 3 ಜನಕ್ಕೆ ಅಮೌಂಟ್ ನ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ನಾವು ಸೆಂಟೆನ್ಸ್ ನ ಓದಿದ್ರು ಒಂದೇ, ಓದಿಲ್ಲ ಅಂದ್ರೂ ಒಂದೇ. ಸೊ ಇಲ್ಲಿ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇರೋದ್ರಿಂದ 3 ಜನಕ್ಕೆ ಅಮೌಂಟ್ ಮೆನ್ಷನ್ ಮಾಡ್ತೀವಿ. ಬಟ್ ಅದಾದ್ಮೇಲಿಂದ ಅವ್ರು ಹೇಳ್ತಾರೆ ದ ಬಿಸ್ನೆಸ್ ಇಸ್ ಹೋಲಿ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ ಫ್ರಮ್ ಪೋರ್ಚುಗಲ್. ಸೊ ಇಲ್ಲಿ ಕಂಟ್ರೋಲ್ ಬಂದು ಪೋರ್ಚುಗಲ್ ಅಲ್ಲಿ ಇದೆ. ಅದಾದ್ಮೇಲೆ ಸೊ ರಿಸೀವ್ ಮಾಡ್ತಾ ಇರೋದು ಬಂದು ಫ್ರಾನ್ಸ್ ಅಲ್ಲಿ. ಬಟ್ ಯಾವಾಗ ಬೌಂಡ್ರಿ ಒಳಗಡೆ ಇನ್ಕಮ್ ಇದೆ ಅಂತ ಗೊತ್ತಾಗುತ್ತೆ, ನೆಕ್ಸ್ಟ್ ನಾವು ಸೆಂಟೆನ್ಸ್ ನ ಓದೋ ನೆಸೆಸರಿನೇ ಇಲ್ಲ. ಸೊ 3 ಜನಕ್ಕೆ ನಾವು ಅಮೌಂಟ್ ನ ಮೆನ್ಷನ್ ಮಾಡೇ ಮಾಡ್ತೀವಿ. ಸೊ ಕಂಟ್ರೋಲ್ ಎಲ್ಲಿದ್ರು ಅಥವಾ ರಿಸೀವ್ ಎಲ್ಲಾದ್ರೂ ಕೂಡ ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಫಿಫ್ತ್ ಒನ್, ಸೊ ಇಂಟ್ರೆಸ್ಟ್ ಆನ್ ಜರ್ಮನ್ ಡೆವಲಪ್ಮೆಂಟ್ ಬಾಂಡ್ಸ್, rupees 50,000. ಸೊ 2/5 ಈಸ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇದನ್ನು ಸ್ಪ್ಲಿಟ್ ಮಾಡೋಣ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ಜರ್ಮನಿನಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಬಂದು ಜರ್ಮನಿನಲ್ಲೇ. ಸೊ ಹಾಗಾಗಿ ಫುಲ್ ಅಮೌಂಟ್ ನಾವು ಫಸ್ಟ್ ಕಾಲಮ್ಗೆ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಸೊ 2/5 ಈಸ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಸೊ 50,000 ಅಲ್ಲಿ 2/5 ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ ಅಂದ್ರೆ 20,000. ಸೊ ಆ ಒಂದು 20,000 ನ ಮಾತ್ರ ನಾವೇನ್ ಮಾಡ್ತೀವಿ 3 ಕಾಲಮ್ಗೆ ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ ಕಾಲಮ್ ಅಲ್ಲಿ ಆಲ್ರೆಡಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ಗೆ ನಾವು 20,000 ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್, ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಸ್ಪೇನ್, ಸೊ ರಿಸೀವ್ಡ್ ದೇರ್ ಅಂಡ್ ಲೇಟರ್ ಆನ್ rupees 50,000 remitted to India, ಸೊ rupees 1,50,000. ಸೊ ಇದನ್ನು ಸ್ಪ್ಲಿಟ್ ಮಾಡೋಣ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಸ್ಪೇನ್ ಅಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಸ್ಪೇನ್ ಅಲ್ಲೇನೆ. ಬಟ್ ಅದಾದ್ಮೇಲಿಂದ ಸೊ ಲೇಟರ್ ಆನ್ ರೆಮಿಟೆಡ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಗ್ಲೇ ಹೇಳಿದೀನಿ, ಸೊ ರೆಮಿಟೆಡ್ ಅಥವಾ ಟ್ರಾನ್ಸ್ಫರ್ ಅಂತ ಇದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ಸೊ ರಿಸೀವ್ ಟು ಇಂಡಿಯಾ ಅಂತ ಇದ್ರೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ. ಹಾಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವು ಫುಲ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ.
ಸೊ ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬಂದು 4,30,000. ನೆಕ್ಸ್ಟ್ 2,30,000. ಸೊ ಲಾಸ್ಟ್ ಕಾಲಮ್ಗೆ 1,50,000 ಬರುತ್ತೆ. ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು UK ನಲ್ಲಿ, ಹಾಗಾಗಿ ಫಸ್ಟ್ ಕಾಲಮ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಬಟ್ ಆ ಒಂದು ಅಮೌಂಟ್ ಅಲ್ಲಿ 1/3 ಬಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ, ಹಾಗಾಗಿ 10,000 ನ ರಿಮೈನಿಂಗ್ 2 ಕಾಲಮ್ಸ್ಗೆ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಬಟ್ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿದೆ, ಹಾಗಾಗಿ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ವ್ಯಾಲ್ಯೂನ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಸೊ ಇಲ್ಲಿ ಇನ್ಕಮ್ ಬಂದು ಉಗಾಂಡಾದಲ್ಲಿ ಅರ್ನ್ ಆಗ್ತಾ ಇದೆ, ಬಟ್ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿದೆ, ಹಾಗಾಗಿ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಸೊ ಬ್ರಾಕೆಟ್ ಅಲ್ಲಿ 20,000 ಬಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ, ಹಾಗಾಗಿ ಆ ಒಂದು 20,000 ನ ಲಾಸ್ಟ್ ಕಾಲಮ್ಗೆ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಇಂಡಿಯಾದಲ್ಲಿ, ಬಟ್ ಅದಾದ್ಮೇಲಿಂದ ಸೊ ಕಂಟ್ರೋಲ್ ಮತ್ತೆ ರಿಸೀವ್ ಆಗ್ತಾ ಇರೋದು ಬಂದು ಪೋರ್ಚುಗಲ್ ಮತ್ತೆ ಫ್ರಾನ್ಸ್ ಅಲ್ಲಿ. ಸೊ ಯಾವಾಗ ಬೌಂಡ್ರಿ ಒಳಗಡೆ ಇನ್ಕಮ್ ಇರುತ್ತೆ, ಸೊ ನೆಕ್ಸ್ಟ್ ಸೆಂಟೆನ್ಸ್ ಬಂದು ನಾವು ಓದೋ ನೆಸೆಸರಿ ಇಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ ಫುಲ್ ವ್ಯಾಲ್ಯೂನ 3 ಕಾಲಮ್ಗೆ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್, ಸೊ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಜರ್ಮನ್ ಅಲ್ಲಿ, ಸೊ 50,000 ಫಸ್ಟ್ ಕಾಲಮ್ಗೆ ಮೆನ್ಷನ್ ಮಾಡಿದೀವಿ. ಸೊ ಆ ಒಂದು 50,000 ಅಲ್ಲಿ ಸೊ 2/5 ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ, ಅಂದ್ರೆ 20,000, ಹಾಗಾಗಿ ಆ ಒಂದು ಅಮೌಂಟ್ ನ ರಿಮೈನಿಂಗ್ 2 ಕಾಲಮ್ಸ್ಗೆ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ಲಿ ಸೊ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ. ಸೊ ಆ ಒಂದು ಅಮೌಂಟ್ ಅಲ್ಲಿ 50,000 ಬಂದು ರೆಮಿಟ್ ಆಗ್ತಿದೆ, ಸೊ ರೆಮಿಟ್ ಆಗ್ತಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಫುಲ್ ವ್ಯಾಲ್ಯೂನ ಫಸ್ಟ್ ಕಾಲಮ್ಗೆ ಮೆನ್ಷನ್ ಮಾಡಿ ರಿಮೈನಿಂಗ್ 2 ಕಾಲಮ್ಸ್ಗೆ ನಾವು ನಿಲ್ ಅಂತೇಳಿ ಮೆನ್ಷನ್ ಮಾಡಿದೀವಿ. 12th question. Following are the taxable incomes of Mr. Sanjay for the previous year 2021-22. First point, income from property in North Korea received there within bracket rupees 80,000 is used in North Korea and the balance remitted to India rupees 1 lakh. Second point, income from business in Kenya which is controlled from Bengaluru within bracket rupees 20,000 received in Bengaluru rupees 80,000. Third point, dividend received in UK from an American company out of which rupees 8,000 were remitted to India rupees 15,000. Fourth point, salary computed drawn for 3 months for working in Indian Embassy's office in Australia and salary received there rupees 80,000. Fifth point, income from business in Kuwait controlled from Mumbai rupees 80,000 within bracket rupees 30,000 received in India. Sixth one, profit on sale of plant at London rupees 80,000 within bracket 50% is received in India. Compute the total taxable income of Mr. Sanjay for the assessment year 2022-23. First point, so income from property in North Korea received there, so rupees 80,000 is used in North Korea and the balance remitted to India. So total value ಬಂದು 1 lakh ಅಂತ ಹೇಳ್ತಾರೆ. ಸೊ ಸೆಂಟೆನ್ಸ್ ನ ಸ್ಪ್ಲಿಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ನಾರ್ತ್ ಕೊರಿಯಾ, ಅಂದ್ರೆ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ಔಟ್ಸೈಡ್ ಇಂಡಿಯಾ, ಸೊ ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಹಾಗಾಗಿ ಫುಲ್ ವ್ಯಾಲ್ಯೂನ ನಾವು ಫಸ್ಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀವಿ 1 lakh. ಸೊ ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಹೇಳ್ತಿದ್ದಾರೆ, ಸೊ 1 lakh ಅಲ್ಲಿ 80,000 ಈಸ್ ಯೂಸ್ಡ್ ಇನ್ ನಾರ್ತ್ ಕೊರಿಯಾ, ಅಂದ್ರೆ 1 lakh ಅಲ್ಲಿ 80,000 ಬಂದು ಅಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಅಂದ್ರೆ ಸೊ 20,000 ರೆಮಿಟೆಡ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಆಗ್ಲೇ ಹೇಳಿದೀನಿ, ಸೊ ರೆಮಿಟೆಡ್ ಅಂತ ಅಂದ್ರೆ ನಾವು ಕನ್ಸಿಡರ್ ಮಾಡಲ್ಲ, ಜಸ್ಟ್ ರಿಸೀವ್ ಟು ಇಂಡಿಯಾ ಅಂತ ಇದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ಗೆ ನಾವು ನಿಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕೀನ್ಯಾ, ಸೊ ವಿಚ್ ಇಸ್ ಕಂಟ್ರೋಲ್ಡ್ ಫ್ರಮ್ ಬೆಂಗಳೂರು, ಸೊ rupees 20,000 ರಿಸೀವ್ಡ್ ಇನ್ ಬೆಂಗಳೂರು, ಟೋಟಲ್ ವ್ಯಾಲ್ಯೂ ಬಂದು 80,000 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಸ್ಪ್ಲಿಟ್ ಮಾಡೋಣ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ಕೀನ್ಯಾದಲ್ಲಿ, ಬಟ್ ಕಂಟ್ರೋಲ್ ಬಂದು ಬೆಂಗಳೂರಲ್ಲಿ ಇದೆ. ಸೊ ಕಂಟ್ರೋಲ್ ನಮ್ಮ ಹತ್ರ ಇದ್ದಾಗ ಸೊ ಫಸ್ಟ್ 2 ಪರ್ಸನ್ಸ್ಗೆ ನಾವು ಫುಲ್ ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು. ಸೊ 80,000. ಸೊ ನೆಕ್ಸ್ಟ್ ಸೊ ಬ್ರಾಕೆಟ್ ಅಲ್ಲಿ ಸೊ 80,000 ಅಲ್ಲಿ 20,000 ಬಂದು ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಅಂದ್ರೆ ಸೊ 20,000 ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ 3 ಕಾಲಮ್ಗೆ ನಾವು 20,000 ನ ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ 2 ಕಾಲಮ್ಸ್ ಅಲ್ಲಿ ಆಲ್ರೆಡಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಹಾಗಾಗಿ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 20,000 ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಸೊ ಡಿವಿಡೆಂಡ್ ರಿಸೀವ್ಡ್ ಇನ್ UK ಫ್ರಮ್ ಆನ್ ಅಮೆರಿಕನ್ ಕಂಪನಿ ಔಟ್ ಆಫ್ ವಿಚ್ rupees 8,000 ವರ್ ರೆಮಿಟೆಡ್ ಟು ಇಂಡಿಯಾ, ಸೊ ಟೋಟಲ್ ವ್ಯಾಲ್ಯೂ 15,000. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು UK ನಲ್ಲೇ, ಸೊ ರಿಸೀವ್ ಆಗ್ತಾ ಇರೋದು UK ನಲ್ಲೇ, ಸೊ ಟೋಟಲ್ ವ್ಯಾಲ್ಯೂ ಬಂದು 15,000 ಫಸ್ಟ್ ಕಾಲಮ್ಗೆ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೊ ಈ 15,000 ಅಲ್ಲಿ 8,000 ಬಂದು ರೆಮಿಟೆಡ್ ಟು ಇಂಡಿಯಾ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ರೆಮಿಟೆಡ್ ಅಂತ ಇದ್ರೆ ನಾವು ಕನ್ಸಿಡರ್ ಮಾಡಲ್ಲ, ಹಾಗಾಗಿ ರಿಮೈನಿಂಗ್ ಕಾಲಮ್ಸ್ಗೆ ನಾವು ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಸ್ಯಾಲರಿ ಕಂಪ್ಯೂಟೆಡ್ drawn for 3 months for working in Indian Embassy's office in Australia and salary received there rupees 80,000. ಸೊ ಇಂಡಿಯನ್ ಎಂಬೆಸಿಸ್ ಆಫೀಸ್ ಅಂದ್ರೆ ಜಸ್ಟ್ ಈಗ ತಾನೇ ಹೇಳಿದೆ, ಸೊ ನಮ್ಮ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಫಾರಿನ್ ಅಲ್ಲಿ ಒಂದು ಗೌರ್ಮೆಂಟ್ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಫಾರಿನ್ ಪಾಲಿಸೀಸ್ ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಹಂಗಾಗಿ ಅದು ಇಂಡಿಯನ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ 80,000 ಬಂದು 3 months ಅಂತೇಳಿ ಮೆನ್ಷನ್ ಮಾಡಿದ್ದಾರೆ.
ಹಾಗಾಗಿ 80,000 ಇಂಟು 3 ಮಾಡಬೇಕು. ಸೊ ಮಾಡಿದಾಗ ನಮಗೆ 2,40,000 ಬರುತ್ತೆ. ಸೊ ಇಂಡಿಯನ್ ಇನ್ಕಮ್ ಆಗಿರೋದ್ರಿಂದ 3 ಕಾಲಮ್ಗೆ ನಾವು ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್, ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕುವೈತ್ ಕಂಟ್ರೋಲ್ ಫ್ರಮ್ ಮುಂಬೈ ₹80,000, ₹30,000 ರಿಸೀವ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಿರೋದು ಬಂದು ಕುವೈತ್ ಅಲ್ಲಿ, ಬಟ್ ಕಂಟ್ರೋಲ್ ಬಂದು ಮುಂಬೈ. ಅಂದ್ರೆ ನಮ್ಮ ಹತ್ರ ಕಂಟ್ರೋಲ್ ಇದೆ. ಸೊ ಕಂಟ್ರೋಲ್ ನಮ್ಮ ಹತ್ರ ಇದ್ದಾಗ ಸೊ ಫಸ್ಟ್ 2 ಪರ್ಸನ್ಸ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಬೇಕು 80,000. ಸೊ ನೆಕ್ಸ್ಟ್, ಸೊ ಈ ಒಂದು 80,000 ಅಲ್ಲಿ 30,000 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ 30,000 ಬಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ 3 ಜನಕ್ಕೆ ನಾವು ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 30,000 ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಟ್ ಲಂಡನ್ ₹80,000, 50% ಈಸ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಲಂಡನ್ ಅಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಲಂಡನ್ ಅಲ್ಲಿ ಅನ್ಕೊಳ್ಳೋಣ. ಸೊ ಹಾಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವು ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡ್ತೀವಿ 80,000. ಸೊ ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಈ ಒಂದು 80,000 ಅಲ್ಲಿ 50% ಬಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ 50% ಬಂದು 40,000 ಆಗುತ್ತೆ. ಹಾಗಾಗಿ 40,000 ಬಂದು 3 ಕಾಲಮ್ಗೆ ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ ಕಾಲಮ್ ಅಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಹಾಗಾಗಿ ರಿಮೈನಿಂಗ್ ಕಾಲಮ್ಸ್ಗೆ ಮಾತ್ರ ನಾವು 40,000 ಮೆನ್ಷನ್ ಮಾಡ್ತೀವಿ. ಸೊ ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬಂದು ಫಸ್ಟ್ ಕಾಲಮ್ಗೆ 5,95,000 ಬರುತ್ತೆ, ಸೆಕೆಂಡ್ ಕಾಲಮ್ಗೆ 4,40,000 ಬರುತ್ತೆ, ಲಾಸ್ಟ್ ಕಾಲಮ್ಗೆ 3,30,000 ಬರುತ್ತೆ. ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಒಂದು ನಾರ್ತ್ ಕೊರಿಯಾದಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಅಲ್ಲೇನೆ. ಹಾಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವು 1 lakh ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ 80,000 ಬಂದು ನಾರ್ತ್ ಕೊರಿಯಾದಲ್ಲೇ ಸ್ಪೆಂಡ್ ಮಾಡಿ, ಸೊ ಇಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ 20,000 ಬಂದು ರೆಮಿಟೆಡ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ರೆಮಿಟೆಡ್ ಅಂತ ಇದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ಗೆ ನಾವು ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್ ಅಲ್ಲಿ ಸೊ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ಔಟ್ಸೈಡ್ ಇಂಡಿಯಾ, ಬಟ್ ಕಂಟ್ರೋಲ್ ಬಂದು ಬೆಂಗಳೂರಲ್ಲಿ ಇದೆ. ಸೊ ಕಂಟ್ರೋಲ್ ನಮ್ಮ ಹತ್ರ ಇದ್ದಾಗ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಸೊ ಆ ಒಂದು ಅಮೌಂಟ್ ಅಲ್ಲಿ 20,000 ಬಂದು ರಿಸೀವ್ಡ್ ಇನ್ ಇಂಡಿಯಾ, ಅಂದ್ರೆ ಬೌಂಡ್ರಿ ಒಳಗಡೆ ಬಂದು 20,000 ಬರ್ತಾ ಇದೆ. ಸೊ ಫಸ್ಟ್ 2 ಕಾಲಮ್ಸ್ ಅಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿರೋದ್ರಿಂದ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 20,000 ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು UK ನಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಬಂದು UK ನಲ್ಲೇ. ಹಾಗಾಗಿ ಫಸ್ಟ್ ಕಾಲಮ್ಗೆ ಮಾತ್ರ 15,000 ಮೆನ್ಷನ್ ಮಾಡಿದ್ದೀವಿ. ಸೊ ಈ ಒಂದು 15,000 ಅಲ್ಲಿ 8,000 ಬಂದು ರೆಮಿಟೆಡ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ರೆಮಿಟೆಡ್ ಅಂತ ಇದ್ರೆ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಆಸ್ಟ್ರೇಲಿಯಾದಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಆಸ್ಟ್ರೇಲಿಯಾದಲ್ಲೇ. ಬಟ್ ಆದ್ರೆ ಸೊ ಇಲ್ಲಿ ಇನ್ಕಮ್ ನ ಜನರೇಟ್ ಮಾಡ್ತಾ ಇರೋದು ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರೋದ್ರಿಂದ ಅದು ಇಂಡಿಯನ್ ಇನ್ಕಮ್ ಆಗುತ್ತೆ. ಹಾಗಾಗಿ 3 ಕಾಲಮ್ಗೆ ನಾವು ಅಮೌಂಟ್ ನ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ಔಟ್ಸೈಡ್ ಇಂಡಿಯಾ, ಬಟ್ ಕಂಟ್ರೋಲ್ ಬಂದು ಮುಂಬೈ, ಅಂದ್ರೆ ನಮ್ಮ ಹತ್ರ ಕಂಟ್ರೋಲ್ ಇದೆ. ಹಾಗಾಗಿ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದ್ದೀವಿ. ಸೊ ಈ ಒಂದು ಫುಲ್ ವ್ಯಾಲ್ಯೂ ನಲ್ಲಿ 30,000 ಬಂದು ಇಂಡಿಯಾಗೆ ರಿಸೀವ್ ಆಗ್ತಿದೆ, ಅಂದ್ರೆ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ ಫಸ್ಟ್ 2 ಕಾಲಮ್ಸ್ ಅಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದ್ದೀವಿ. ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 30,000 ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ಸೊ ಈ ಇನ್ಕಮ್ ಅರ್ನ್ ಆಗ್ತಾ ಇರೋದು ಲಂಡನ್, ಸೊ ರಿಸೀವ್ ಆಗ್ತಾ ಇರೋದು ಲಂಡನ್. ಹಾಗಾಗಿ ಫಸ್ಟ್ ಒನ್ಗೆ ಫುಲ್ ವ್ಯಾಲ್ಯೂ ಬಂದು 80,000 ಮೆನ್ಷನ್ ಮಾಡಿದ್ದೀವಿ. ಸೊ ಈ ಒಂದು 80,000 ಅಲ್ಲಿ 50% ಬಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ 50% ನಾವು ರಿಮೈನಿಂಗ್ 2 ಕಾಲಮ್ಸ್ಗೆ ಮೆನ್ಷನ್ ಮಾಡಿದ್ದೀವಿ. ಸೊ ನಮಗೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಸೊ ಟೋಟಲ್ ಇನ್ಕಮ್ ನ ಪ್ರೊವೈಡ್ ಮಾಡಿ ಅದರಲ್ಲಿ ಸರ್ಟೆನ್ ವ್ಯಾಲ್ಯೂ ಮಾತ್ರ ಬೌಂಡ್ರಿ ಒಳಗಡೆ ಬರ್ತಾ ಇರುತ್ತೆ. ಸೊ ಈ ತರ ಸೆಂಟೆನ್ಸಸ್ ನಾವು ಸ್ಪ್ಲಿಟ್ ಮಾಡಿ ಅಪ್ಲೈ ಮಾಡಿದಾಗ ನಾವು ಈಸಿಯಾಗಿ ಸೊಲ್ಯೂಷನ್ಸ್ ನ ಪ್ರಿಪೇರ್ ಮಾಡಬಹುದು. ಸೊ ಈ ಒಂದು ವಿಡಿಯೋನಲ್ಲಿ ಅದರ ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಯಾವ್ದು, ಅದಕ್ಕೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.